ನಮ್ಮ ಹೆಸರು ವೆಂಕಟಸ್ವಾಮಿ ಅವರು ಅಂತ ಹೂವಿನಾಯ್ತಿನಲ್ಲಿ. ನೀವು ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಿದ್ದೀರಾ? ನಾವು 92 ಇಸ್ವಿಯಿಂದನೂ ಹಸು ಮಾಡ್ತಾ ಇದ್ದೀವಿ. ಅವಾಗಿಂದನೂ ಸಾಕಾಣಿಕೆ ಮಾಡ್ತಾ ಹೌದೌದು. ಅವಾಗ ತುಂಬಾ ಹಸುಗಳಿದ್ವಾ? ಇದ್ವು ಅವಾಗ. ಈಗ ಇದ್ವು ಹಸುಗಳು, ಮೊನ್ನೆ ಮಾರಿದ್ದೀರಿ. ಮಾರಿದ್ದೀರಾ? 2 ಮಾರಿದ್ದೀರಿ. 5 ಇದ್ವು, 2 ಮಾರಿದ್ದೀರಿ. 2 ಮಾರಿದ್ದೀರಾ? ಈಗ ನೀವು ಈ ಸತ್ವ ಅನ್ನೋ ಪ್ರಾಡಕ್ಟ್ ಕೊಡ್ತಾ ಇದ್ದೀರಾ, ಇದು ಎಷ್ಟು ತಿಂಗಳಿಂದ ಕೊಡ್ತಾ ಇದ್ದೀರಾ ನೀವು? ಇದೊಂದು 15 ದಿನ ಆಯ್ತು ಅಷ್ಟೇ ನಾವು ತಗೊಂಡು. 15 ದಿವಸ ಆಯ್ತಾ? ಅಷ್ಟೇ 15 ದಿನ. ಇದ್ರ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮ್ಗೆ? ಎಲ್ಲಿ ತಿಳ್ಕೊಂಡ್ರೆ? ಯಾರು ಕೊಟ್ಟರು? ರಾಜೇಶ್ ಅಂತಿದ್ರು. ರಾಜೇಶ್ ಅವರು ಕರೆದು ಹಿಂಗೆ ಪ್ರಾಜೆಕ್ಟ್ ಬಂದಿದೆ ಸತ್ವ ಇದ್ದಿದ್ದು, ಇದು ಕೊಡ್ತೀನಿ ಹಾಕ್ರಿ, ಇದು ಬರ್ತೈತೆ ಫ್ಲಾಟು ಮತ್ತೆ ಹಾಲು, ಹಸುಗಳು ಚೆನ್ನಾಗಿ ಡೆವಲಪ್ ಆಗ್ತವೆ ಅಂತೇಳಿ ಕೊಟ್ಟರು. ಇವಾಗ ಪರವಾಗಿಲ್ಲ, ನಮ್ಮ ಹಸುಗಳು ಅಷ್ಟು ಡೆವಲಪ್ ಆಗಿದೆ, ಹಾಲನ್ನು ಡೆವಲಪ್ ಆಗಿದೆ. ಫ್ಲಾಟು 3, 4, 3, 5 ಬರೋದು ಈಗ 4ಕ್ಕೆ ಅವರೇಜ್ ಎಕ್ಕಿದೆ. ಇನ್ಮೇಲೆ ಇನ್ನು ಅದೇ ಯೂಸ್ ಮಾಡಿದ್ರೆ ರೆಡಿ ಆಗ್ಬೋದು. ಅಂದ್ರೆ ಸೇಮ್ ಮೇವು ಏನ್ ಕೊಡ್ತಿದ್ರೆ ಅದೇ ಮೇವು ಕೊಟ್ಟ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ. ಹೌದೌದು, ಅದೇ ಮೇವು, ಇನ್ನೇನು ಬೇರೆ ಏನಿಲ್ಲ. ಪ್ರಾಡಕ್ಟ್ ಹಾಕಕ್ಕೆ ಮುಂಚೆ ಹಾಲು ಎಷ್ಟಿತ್ತು, ಹಾಕಾದ್ಮೇಲೆ ಎಷ್ಟು ಚೇಂಜಸ್ ಕಾಣಿಸಿದೆ ಅಂತ? ಈ ಹಸುವಲ್ಲಿ ಒಂದು 2 ಟೈಮಿಂದ 15 ಲೀಟರ್ ಇತ್ತು ಈ ಹಸುವಲ್ಲಿ. ಈ ಹಸುವಲ್ಲಿ ಈಗ ಒಂದು 20 ಲೀಟರ್ ಹಾಲು ಬರ್ತಾ ಐತೆ. ಮತ್ತೆ ಶೈನಿಂಗು ಎಲ್ಲ ಯಾವ ರೀತಿ? ಇಲ್ಲ, ಚೆನ್ನಾಗಿ ನೋಡಿ, ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿ ಶೈನಿಂಗ್ ಬಂದೈತಲ್ಲ? ಹೌದೌದು, ಶೈನಿಂಗ್ ಚೆನ್ನಾಗಿ ಬಂದಿದೆ. ಇದು ಹಾಕಿದ್ಮೇಲೆ ಮೇವೆಲ್ಲ ಚೆನ್ನಾಗಿ ತಿಂತಾವ? ಮೇವು ಚೆನ್ನಾಗಿ ತಿಂತವೆ, ನೀರು ಮೇವು ಎಲ್ಲ ಚೆನ್ನಾಗಿ ತಿಂತವೆ. ಬಾಡಿನೂ ಒಂದ್ ಸ್ವಲ್ಪ ತಿಕ್ ಬರ್ತಾ ಇದೆ. ಏನು ಫಾಲ್ಟ್ ಅಂತ ಏನು ಅನಿಸ್ತಾ ಇಲ್ಲ? ಇಲ್ಲ ಅಲ್ಲ, ಲೂಸ್ ಮೆಷನ್ ಬೇದಿ ಆಗೋದು ಅವೆಲ್ಲ ಏನಿಲ್ಲ. ಚೆನ್ನಾಗಿ ಮೆಲುಕು ಆಗ್ತವೆ, ಚೆನ್ನಾಗಿ ಹುಲ್ಲು ತಿಂತವೆ, ನೀರು ಕುಡಿತವೆ. ನಾವೇಂದ್ರ ಗಟ್ಟಿ ಕಲ್ಸಿಕ್ಬಿಡ್ತೀವಿ, ನೀರೆಲ್ಲ ಇಕ್ಕಲ್ಲ, ಬೂಸ ನೀರಲ್ಲಿ ಇಕ್ಕಲ್ಲ, ಗಟ್ಟಿ ಕಲ್ಸಿಕ್ಬಿಟ್ಟು ಮಧ್ಯಾಹ್ನ ನೋಡಿ ಇವಾಗ ಒಳಗಡೆ ಬಿಟ್ಟಾಗ ನೀರು ಬಿಡ್ತೀರಿ, ನೀರು ಕುಡ್ಕೊಂತವೆ. ತಿರ್ಗಿ ಮತ್ತೆ ಸಾಯಂಕಾಲ 6:30, 7 ಗಂಟೆಗೆ ಮೇವು ಬೂಸ ಕಲಸಿ ಆಗಿರ್ತೀರಿ. ಒಂದೇ ಟೈಮ್ ಹಾಕೋದು ನಾವು ಪೌಡ್ರು. ಒಂದೇ ಟೈಮ್ ಕೊಡ್ತಾ ಇರೋದು. ಎಷ್ಟು ಕೊಡ್ತೀರಾ ಒಂದು ಹಸುಗೆ? 60 ಗ್ರಾಮ್ ಕೊಡ್ತೀವಿ. 60 ಗ್ರಾಮ್ ಕೊಡು ಅಂತ ಹೇಳಿದ್ವಿ. ಎಲ್ಲಕ್ಕೂ 60 ಗ್ರಾಮ್ ಸಪ್ರೇಟ್ ಹಾಕ್ಬಿಡ್ತೀರಾ? 60 ಗ್ರಾಮ್. ಕರುಗಳಿಗೂ ಹಾಕ್ತಿದ್ದೀರಾ? ಇಲ್ಲ, ಕರುಗಳಿಗೆ ಆಗ್ತಾ ಇಲ್ಲ, ಇವ್ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹಾಕಿಲ್ಲ. ಕರುಗಳಿಗೆ 15 ದಿನ ಆಗಿರತ್ತೆ. ನಾವು 15 ದಿವಸದಲ್ಲೇ ರಿಸಲ್ಟ್ ಚೆನ್ನಾಗಿದೆ ನಿಮ್ಗೆ? ಹಸುಗಳು ಡೆವಲಪ್ ಆದವು. ಈಗ ಡೈರಿಲಿ ಫ್ಯಾಟ್ ಚೆನ್ನಾಗಿ ಬರ್ತೈತಲ್ಲ, ಬೇರೆ ರೈತರು ಕೇಳ್ತಾರಾ ಏನಿದು ಫ್ಯಾಟ್ ಚೆನ್ನಾಗಿ ಬರ್ತೈತಲ್ಲ, ಏನ್ ಹಾಕ್ತಿದ್ದೀರಾ ಅಂತ? ಇಲ್ಲ, ಊರಲ್ಲೆಲ್ಲ ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ ಊರೆಲ್ಲ ಕೊಟ್ಟಿದ್ದಾರೆ. ನಾವೇನು ಹಾಕ್ತಿರಿ, ಹಾಲು ಬರ್ತೀರಿ ನಮ್ಮ ಮಾಮೂಲಿ. ಇನ್ನು ಈ ಹಸುವಲ್ಲಿ ಇನ್ನ ಜಾಸ್ತಿ ಬರ್ತೈತೆ ನಮ್ದು. ಈ ಹಸುವಲ್ಲಿ 4, 5, 8, 5 ಗಂಟೆ ಬರ್ತೈತೆ ಇದು. ಇವಾಗ ಇದು ತುಂಬಾ ಇದು ಕರು ಹಾಕಿದ್ಮೇಲೆ 5 ಗಂಟೆ ಬರ್ತದೆ. 5 ಗಂಟೆ ಬರುತ್ತೆ? 5 ಗಂಟೆ ಬರ್ತದೆ ಫ್ಲಾಟ್. ಅದಕ್ಕೋಸ್ಕರನೇ ಮಾಡ್ಕೊಂಡಿರೋದ ಸರ್ ನಾವು. ಇವ್ ಜೊತೆಕ ಅದಿದ್ರೆ 2 ಇದಾಗ್ತದೆ. ಅದೇ ಅವೆರಡು ಅಡ್ಜಸ್ಟ್ ಆಗುತ್ತೆ ಅಲ್ಲಿಗೆ. ಚೆನ್ನಾಗಿದೆ. ಈಗ ನೆಕ್ಸ್ಟ್ ಇದನ್ನ ಪ್ರಾಡಕ್ಟ್ ತಗೊಂತೀರಾ? ಇವಾಗ ಚೆನ್ನಾಗಿದೆಯಲ್ಲ, ಕಂಟಿನ್ಯೂ ಮಾಡಿ. ಅದೇ ಖಾಲಿ ಆಯ್ತು, ನೋಡೋಣ ತಗೊಂತೀರಿ ಇವಾಗ, ಇನ್ನೊಂದು ಟೈಮ್ ತಗೊಂಡು ನೋಡಿ. ಅದೇ ಕರುಗಳಿಗೆಲ್ಲ ಹಾಕ್ಬೇಕಲ್ಲ ಇವಾಗ? ಇವಾಗ ಹಾಕ್ಬೇಕು. ಅವಕ್ಕ ಕುರಿಗಳಿಗೂ ಕೊಡ್ಬೋದಂತೆ? ಕುರಿ ಮೇಕೆಗೂ ಕೊಡ್ತಿದ್ದೀರಾ? ಇಲ್ಲ, ನಾವು ಫಸ್ಟ್ ಇದೇ ಟೈಮ್ ಅಲ್ಲಿ ತಗೊಂಡಿರೋದು. ಬರೀ ಹಸುಗ್ ಮಾತ್ರ ನೋಡೋಣ ಡೆವಲಪ್ ಯಾವ ತರ ಆಗ್ತವೆ ಏನು ಎತ್ತ ಅಂತ. ಇನ್ಮೇಲೆ ನೋಡೋಣ. ಮೇಕೆ, ಕುರಿ, ಹಸುಗೆಲ್ಲ ಕೊಡ್ಬೋದು. ಈಗ ಏನ್ ಅನ್ಸುತ್ತೆ ಇದು ನೀವು ನೋಡಿ ಪ್ರಾಡಕ್ಟ್ ಚೆನ್ನಾಗಿದೆ, ಬೇರೆ ರೈತರು ಯೂಸ್ ಮಾಡ್ಬೋದಾ ಇದನ್ನ? ಅಲ್ಲ, ಮಾಡ್ಬೋದು. ಖಾಲಿ ಆಯ್ತದ ಇವತ್ತು. ಇನ್ನೊಂದು ಪ್ಯಾಕೆಟ್ ತಗೊಬೇಕು, ಯೂಸ್ ಮಾಡ್ತಾ ಇರ್ಬೇಕು ಇವಾಗ.